ಕಾಸಿದ್ದವ್ರೆ ಇಲ್ಲಿ ಬಾಸ್. ಯಾಕಂದ್ರೆ ಕೈ ಬೆಚ್ಚಗೆ ಮಾಡಿದ್ರಷ್ಟೇ ಚಿಕಿತ್ಸೆಯನ್ನ ಕೊಡ್ಲಾಗತ್ತೆ. ಹೆಸರಿಗಷ್ಟೇ ಇದು, ಬರೀ ಹೆಸರಿಗಷ್ಟೇ ಸರ್ಕಾರಿ ಆಸ್ಪತ್ರೆ. ಆದ್ರೆ ಕಾಸಿದ್ದವ್ರೆ ಇಲ್ಲಿ ಬಾಸು. ಅವ್ಯವಸ್ಥೆಯ ಆಗರ ಆಗೋಗಿದೆ ಈ ಆಸ್ಪತ್ರೆ. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯ ಕರ್ಮಕಾಂಡ ಬಯಲಾಗಿದೆ. ಕಿಟಕಿ ಗೋಡೆಗಳು ಕೇಳಿದಷ್ಟು ನೋವುಗಳನ್ನ ಈ ಆಸ್ಪತ್ರೆ ಸಿಬ್ಬಂದಿಗಳು ಮಾತ್ರ ಕೇಳ್ತಾ ಇಲ್ಲ, ಕಿವಿ ಇದ್ರೂ ಕೂಡ ಕಿವುಡಾಗಿದ್ದಾರೆ. ಇದು ಆಸ್ಪತ್ರೆನ ಅಥವಾ ಕಸದ ತೊಟ್ಟಿನ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಆಸ್ಪತ್ರೆಗೆ ಒಂದು ರೀತಿಯಲ್ಲಿ ಅನಾರೋಗ್ಯ ಬಂದಿದೆ, ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಕೊಡುವಂತ ಅವಶ್ಯಕತೆ ಈಗ ಒದಗಿ ಬಂದಿರೋದು. ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆ, ಬೆಂಗಳೂರಿನಲ್ಲಿರುವಂತ ಪ್ರತಿಷ್ಠಿತ ವಾಣಿ ವಿಲಾಸ ಆಸ್ಪತ್ರೆಯ ಅವ್ಯವಸ್ಥೆಗಳು ಈಗ ಬಯಲಾಗಿದೆ. ಆರೋಗ್ಯವನ್ನ ಹುಡುಕಿ ಬಂದವರಿಗೆ ಇಲ್ಲಿ ಅನಾರೋಗ್ಯದ ಭಾಗ್ಯ ಸಿಗುತ್ತೆ. ಇನ್ನು ಈ ದೃಶ್ಯ ನೋಡಿದ್ರಂತೂ ವಾಕರಿಕೆ ಬರುತ್ತೆ, ಅಸಹ್ಯ ಹುಟ್ಟಿಸುತ್ತೆ. ಇಲ್ಲಿರುವಂತಹ ಸೆಕ್ಯೂರಿಟಿಗಳ ಅಧಿಕಾರಿಗಳು ಬೇರೆ ಯಾರು ಬೇಡ, ಸೆಕ್ಯೂರಿಟಿಗಳ ಕೈ ಬೆಚ್ಚಗೆ ಮಾಡಬೇಕು, ಸಂಬಂಧಿಕರಿಗೆ ಆವಾಜ್ ಹಾಕ್ತಾರೆ. ರೋಗಿಗಳು ನರಳ್ತಾ ಇದ್ರು ಕೂಡ ಕಾಸು ಕೊಟ್ರಷ್ಟೇ ಸಂಬಂಧಿಕರಿಗೆ ಎಂಟ್ರಿ, ಇಲ್ಲ ಅಂದ್ರೆ ಸಂಬಂಧಿಕರು ಬರೋದಕ್ಕೂ ಇಲ್ಲ, ನೋಡೋದಕ್ಕೂ ಇಲ್ಲ, ಕೇಳೋದಕ್ಕೂ ಕೂಡ ಇಲ್ಲ. ಸೆಕ್ಯೂರಿಟಿ ಕೈ ಬೆಚ್ಚಗೆ ಮಾಡಿದ್ರೆ ಯಾರಿಗೂ ಮಾಡದೇ ಇದ್ರೆ ಯಾರಿಗೂ ಕೂಡ ಇಲ್ಲಿ ಅವಕಾಶನೇ ಸಿಗಲ್ಲ, ಒಳಗೆ ಬರೋದಕ್ಕೆ ಬಿಡೋದು ಇಲ್ಲ. ಸೆಕ್ಯೂರಿಟಿನೇ ಇಲ್ಲಿ ಬಹಳ ದೊಡ್ಡ ಅಧಿಕಾರಿ, ಅವನ ಕೈಯಲ್ಲಿ ದುಡ್ಡು ಕೊಟ್ರೆ ಆತ ಒಳಗಡೆ ಬಂದು ನೋಡೋದಕ್ಕೆ ಬಿಡ್ತಾನೆ, ಸಂಬಂಧಿಕರು ಎಂಟ್ರಿ ಆಗ್ಬೋದು, ಇಲ್ಲ ಅಂತಂದ್ರೆ ಇಲ್ಲ. ಅದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಅವ್ಯವಸ್ಥೆಗಳು ಎಷ್ಟು ಮಟ್ಟಿಗಿದೆ, ಎಷ್ಟು ಮಟ್ಟಿಗೆ ಅದು ಶುದ್ಧವಾಗಿದೆ, ಎಷ್ಟು ಮಟ್ಟಿಗೆ ಕ್ಲೆನ್ಲಿನೆಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ, ಖಂಡಿತವಾಗ್ಲೂ ಇಲ್ಲ. ಪ್ರತಿಯೊಂದು ಕಡೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯ ಅವ್ಯವಸ್ಥೆಗಳು, ನೀರಿನ ಕುಡಿಯೋ ನೀರಿನ ಸಂಪರ್ಕ ಆಗಿರ್ಬೋದು, ಅದರ ಜೊತೆಯಲ್ಲಿ ಶೌಚಾಲಯಗಳಾಗಿರ್ಬೋದು, ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಅವ್ಯವಸ್ಥೆಯ ಆಗರ. ಸೊಳ್ಳೆಗಳಾಗಿದೆ, ಡೆಂಗ್ಯೂ ಜ್ವರ ಬಂದಿದೆ ಅಂತ ಆಸ್ಪತ್ರೆಗೆ ಹೋದರೆ ಮತ್ತೆ ಒಂದಷ್ಟು ಅನಾರೋಗ್ಯಗಳನ್ನು ವಾಪಸ್ ಮನೆಗೆ ಕರೆತರುವಂಥ ಪರಿಸ್ಥಿತಿ. ಅಷ್ಟರ ಮಟ್ಟಿಗೆ ನೀರು ನಿಂತಿದೆ ಆಸ್ಪತ್ರೆಗಳಲ್ಲಿ. ಈ ನಿಂತಿರುವಂಥ ನೀರುಗಳು ಈ ಸೊಳ್ಳೆಗಳ ಹಾಟ್ಸ್ಪಾಟ್ ಕೂಡ ಆಗೋಗಿದೆ. ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ನೀರು ನಿಂತಿದೆ ಅಲ್ಲಿ ಅನ್ನುವಂಥದ್ದು. ಇದು ಆಸ್ಪತ್ರೆನ, ಇಲ್ಲಿ ಚಿಕಿತ್ಸೆಗಾಗಿ ಬರಬೇಕಾ ಜನರು, ಬಂದರೆ ಆರೋಗ್ಯ ಭಾಗ್ಯ ಸಿಗುತ್ತಾ ಇಲ್ಲ ಅನಾರೋಗ್ಯ ಭಾಗ್ಯ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವರ್ಷಿತಾ, ವಿಜುವಲ್ಸ್ ಅನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಆಸ್ಪತ್ರೆ ಈ ರೀತಿಯಾಗಿ ಇರುತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ವರ್ಷಿತಾ. ಯಶಸ್ವಿನಿ, ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಒಂದಾಗಿರುವಂಥದ್ದು ವಿಕ್ಟೋರಿಯಾ ಜೊತೆಗೆ ವಾಣಿ ವಿಲಾಸ ಹಾಸ್ಪಿಟಲ್. ಈಗಾಗಲೇ ಹೇಳ್ತಾ ಇದ್ವಿ, ಅಂದರೆ ಇದರ ಪರಿಸ್ಥಿತಿ ನೋಡಿದರೆ ನಿಜಕ್ಕೂ ಹಾಸ್ಪಿಟ್ಲಿಗೆ ಯಾರೂ ಕೂಡ ಬರಬಾರ್ದು ಅನ್ನುವಂತಹ ಪರಿಸ್ಥಿತಿಗೆ ಬಂದು ತಲುಪಿರುವಂಥದ್ದು. ಎಲ್ಲೂ ನೋಡಿದರೂ ಕೂಡ ಅನ್ಹೈಜೀನ್ ತುಂಬಿ ತುಳುಕ್ತಾ ಇದೆ. ಸದ್ಯ ನಾನು ಈ ದೃಶ್ಯಾವಳಿನ ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ವಾಣಿ ವಿಲಾಸ ಜೊತೆಗೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಜನ ಬರುವಂಥದ್ದು. ಜೊತೆಗೆ ಏನು ವಾಣಿ ವಿಲಾಸದಲ್ಲಿ ಸಾಕಷ್ಟು ಬಾಣಂತಿಯರಾಗಿರ್ಬೋದು ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು ಎಲ್ಲರೂ ಕೂಡ ಬರೋದ್ರಿಂದ ತುಂಬ ಹೈಜೀನ್ ಮೇಂಟೈನ್ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಸ್ವಚ್ಛತೆ ಅನ್ನೋದೇ ಮಾಯ ಆಗಿರುವಂಥದ್ದು. ಯಾಕಂದರೆ ಗುಡ್ಕಗಳನ್ನು ಉಗಿಯೋದಾಗಿರ್ಬೋದು, ಕಸವನ್ನು ಕ್ಲೀನ್ ಮಾಡದೇ ಇರೋದಾಗಿರ್ಬೋದು, ಜೊತೆಗೆ ನಾವೀಗಾಗಲೇ ಹೇಳ್ದಂಗೆ ನೆನೆ ಸೆಕ್ಯೂರಿಟಿ ಗಾರ್ಡ್ಸ್ಗಳೇ ಇಲ್ಲಿ ಒಂಥರ ಅವರೇ ಅಧಿಕಾರಿಗಳಾಗಿ ಹೋಗಿದ್ದಾರೆ ಅಂತ ಅನ್ಸತ್ತೆ. ಯಾಕಂದ್ರೆ ಒಳಗೆ ಏನಾದರೂ ಎಂಟ್ರಿಗೆ ಕೊಡದೇ ಇದ್ರೆ ಎಂಟ್ರಿ ಬಿಡೋದೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಬಂದು ತಲುಪಿರುವಂಥದ್ದು ನೋಡ್ತಾ ಇರ್ಬೋದು. ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿ ತುಂಬಿದೆ ಅನ್ನುವಂಥದ್ದು. ಇನ್ನೊಂದು ಕಡೆಯಾಗಿ ಜನ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದ್ರೆ ವಾಣಿ ವಿಲಾಸ ಹಾಸ್ಪಿಟ್ಲಿಗೆ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಹೊರಗೆ ಹೋಗೋದೇ ಡೌಟ್ ಅನ್ನುವಂತಹ ಪರಿಸ್ಥಿತಿಗೆ ಬಂದಿರುವಂಥದ್ದು. ಸದ್ಯ ನಾನು ಈ ಸಾರ್ವಜನಿಕರು ಕೂಡ ಮಾತಾಡಿಸ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅನ್ನುವಂಥದ್ದು. ಸರ್, ಈಗ ವಾಣಿ ವಿಲಾಸ ಹಾಸ್ಪಿಟಲ್ನಲ್ಲಿ ಯಾವ ಮಟ್ಟಿಗಿದೆ ಒಳಗಡೆ ಚಿಕಿತ್ಸೆ ಅನ್ನುವಂಥದ್ದು ಅಂತ? ಹಾಸ್ಪಿಟ್ಲು ಚೆನ್ನಾಗಿದೆ, ಹಾಸ್ಪಿಟ್ಲ್ ಬಗ್ಗೆ ಮಾತಾಡಂಗಿಲ್ಲ. ಒಳಗಡೆ ನಡೆಯೋ ಟ್ರೀಟ್ಮೆಂಟ್ ಬಗ್ಗೆ ಡಾಕ್ಟ್ರುಗಳು ಸ್ವಲ್ಪ ನಾಯಿ ಥರ ನೋಡೋದು ಬಿಟ್ಬಿಟ್ಟು ಮನುಷ್ಯರ ಥರ ನೋಡಬೇಕು. ಏನಾದ್ರು ಮಗು ವಾಮಿಟ್ ಮಾಡ್ತಾ ಇದ್ದಂಗೆ ಅವ್ರು ಬರಬೇಕು. ಆಮೇಲೆ ಸಿದ್ದರಾಮಯ್ಯ ಸಾಬ್ರಿಗೆ ಇದನ್ನು ನೀವು ತೋರಿಸ್ಲೇಬೇಕಿದು. ಒಂದು ಮನವಿ ಏನಂತಂದರೆ, ಇಂಥ NIC ಬೆಡ್ಗಳು ದಿವಸಕ್ಕೆ ಒಂದು 100 ಬೇಕು ಮಕ್ಳುಗಳಿಗೆ. ಒಂದೊಂದು ಏರಿಯಾದಲ್ಲಿ ಅದೆಲ್ಲ ಮಾಡಬೇಕು. ಅವ್ರು ಹೆಚ್ಕೊತ್ಕೋಬೇಕು ಸಿದ್ದರಾಮಯ್ಯ ಸಾಹೇಬರು. ಅವರು ನಮ್ಮ ಕುರುಬ ನಾಯಕರು, ಅವ್ರಿಗೋಸ್ಕರನೇ ಇನ್ನೂ ಇದ್ದೀವಿ. ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಿತ್ತು. ಬಟ್ ಏನಾಗುತ್ತೆ, ಮನ್ಸಿಗೆ ಸ್ವಲ್ಪ ನೋವಾಗುತ್ತೆ. ಯಾಕಂದರೆ ರಾತ್ರಿ ಒಂದು ಮಗು ಇಲ್ಲಿರುತ್ತೆ, ನನ್ನ ಮಗ ಬೆಳಗ್ಗೆ ಎದ್ದು ಈ ಕಡೆ ಇರ್ತಾನೆ. ಆಮೇಲೆ ಇನ್ಸ್ಪೆಕ್ಷನು ಸೀರಿಯಸ್ ಅಂತಾರೆ. ನನಗಾಗಿದೆ, ಇನ್ಯಾವ ಮಕ್ಳಿಗೂ ಬೇಡ ಅಲ್ವಾ? ಈ ಥರ ಏನು ಮಾಡಬೇಕು ಅಂತಂದರೆ, ದಿವಸಕ್ಕೊಂದು 20 ಮಕ್ಕಳು ಎಲ್ಲ ವಾರ್ಡಲ್ಲಿ ಇರ್ತವೆ. ವಿಜಯನಗರ, ಯಲಹಂಕ, ದೊಡ್ಡಬಳ್ಳಾಪುರ, ಗೌರಿಬಿದನೂರು. ಸ್ವಲ್ಪ
ಇವತ್ತು ನನ್ನ ಮಗುನ ಕಳ್ಕೊಂಡಿದ್ದೀನಿ, ಇಲ್ಲಿರೋರಿಗೆಲ್ಲ ಒಳ್ಳೇದಾಗಲಿ. ಸರ್ಕಾರ ಎಚ್ಚೆತ್ಕೊಂಡು ನೀವು ಇದನ್ನ ಹೆಡ್ಲೈನ್ ಮಾಡಲೇಬೇಕು. ದರ್ಶನ್ ತೋರ್ಸೋದೇನು ಪ್ರಯೋಜನ ಇಲ್ಲ, ಅವ್ರು ಹೋಗ್ತಾರೆ ಸತ್ತೋದ್ರು, ಬಟ್ ಇದು ಮಕ್ಳದು ನೀವು ತೋರಿಸ್ಬೇಕು. 100 ಜನ ಮಕ್ಕಳು ಕಾಮುಕ ಸ್ವಾಮಿದ್ ಬಿಟ್ಬಿಡಿ. ನಮ್ಮ ಇದಿಷ್ಟು ಅಂದ್ರೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಒಳಗೆ ಹಾಸ್ಪಿಟಲ್ ಒಳಗೆ ಹೋಗ್ಬೇಕಾದ್ರೆ ಬರೀ ಹೊರಗಿನ ದೃಶ್ಯಾವಳಿ ಮಾತ್ರ ಅಲ್ಲ, ಒಳಗಿನ ಪರಿಸ್ಥಿತಿ ಕೂಡ ಅದೇ ರೀತಿ ಇರುವಂತದ್ದು ನೋಡ್ತಾ ಇರಬಹುದು. ಇಲ್ಲೇ ಎಷ್ಟು ಜನ ಇದ್ದಾರೆ ಇರುವಂತದ್ದು, ಯಾಕಂದ್ರೆ ಸಾವಿರಾರು ಜನ ವಾಣಿ ವಿಲಾಸ ಹಾಸ್ಪಿಟಲ್ಗೆ ಪುಟ್ಟ ಮಕ್ಕಳುಗಳನ್ನ ಕರ್ಕೊ ಬರ್ತಾರೆ. ಇದೇ ಒಂದು ಹಾಸ್ಪಿಟಲ್ ನಲ್ಲಿ ಹೈಜೀನ್ ಇಲ್ಲ, ಸೆಕ್ಯೂರಿಟಿ ಗಾರ್ಡ್ಗಳು ಮರ್ಯಾದೆ ಕೊಡಲ್ಲ, ಗಂಟೆಗಟ್ಟಲೆ ಕಾಯಿಸ್ತಾರೆ, ಟ್ರೀಟ್ಮೆಂಟ್ ಸರಿ ಸಿಕ್ಕಲ್ಲ ಅಂತ ಆದ್ರೆ ಇನ್ನು ಎಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳನ್ನ ದೇವ್ರಂತೆ ಪೂಜೆ ಮಾಡೋರು ಕೂಡ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ದೇವ್ರ ತರ ಪೂಜೆ ಮಾಡಿಕೊಂಡು ಸಾಕಷ್ಟು ಇದನ್ನ ಕೂಡ ಮಾಡೋದು. ಆದ್ರೆ ಇಲ್ಲಿ ಇರುವಂತಹ ಅವ್ಯವಸ್ಥೆಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಬೇಜಾರಾಗತ್ತೆ. ಇನ್ನೊಂದು ಕಡೆಯಾಗಿ ಸರ್ಕಾರ ಕೂಡ ಗಮನ ಹರಿಸಬೇಕು. ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಜನ. ಯಾಕಂದ್ರೆ ಗಂಟೆ ಗಟ್ಲೆ ಕಾಯಿಸ್ತಾರೆ. ಎಲ್ಲೋ ಒಂದ್ ಕಡೆ ಹೇಳ್ಬೋದು ಅಂದ್ರೆ ಹಾಸ್ಪಿಟ್ಲಿಗೆ ಬಂದ್ರೆ ನಿಜಕ್ಕೂ ಪುಕ್ಸಟೆ ಕೊಡ್ತಾರೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ, ಅಂದ್ರೆ ಫ್ರೀ ಆಗಿ ಟ್ರೀಟ್ಮೆಂಟ್ ಸಿಗುತ್ತೆ, ಫ್ರೀ ಆಗಿ ತಗೊಂಡು ಹೋಗ್ಬೋದು ಅನ್ನುವಂತಹ ಕಾರಣಕ್ಕೆ ಈ ರೀತಿ ನೆಲದ ಮೇಲೆ ಕೂರಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಯಾಕಂದ್ರೆ ಗುಡ್ಕಗಳನ್ನ ಉಗಿಯೋದಾಗಿರ್ಬೋದು ಅಥವಾ ಎಂಜಲ್ಗಳನ್ನ ಉಗಿಯೋದಾಗಿರ್ಬೋದು ಸಾಕಷ್ಟು. ಯಾಕಂದ್ರೆ ಹಾಸ್ಪಿಟ್ಲಿಗೆ ಬರೋದೇ ಕಾಯಿಲೆ ಆಗಿರೋದ್ರಿಂದ ಕಾಯಿಲೆದವರು ಬರುವಂತಹ ಸಂದರ್ಭದಲ್ಲಿ ಈ ರೀತಿ ನೆಲದಲ್ಲಿ ಕೂತು ವೇಟ್ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಬೇಸರದ ಸಂಗತಿ. ಕಾದ್ ನೋಡ್ಬೇಕಾಗಿದೆ ಅಶ್ವಿನಿ. ಇದೇ ರೀತಿ ಇರುತ್ತಾ ವಾಣಿ ವಿಲಾಸ ಜೊತೆಗೆ ವಿಕ್ಟೋರಿಯಾ, ಅಥವಾ ಮತ್ತಷ್ಟು ಚೇಂಜಸ್ಗಳಾಗತ್ತಾ, ಮತ್ತೇನಾದ್ರೂ ಹೈಜೀನ್ ಅನ್ನ ಮೇಂಟೈನ್ ಮಾಡ್ತಾರಾ ಅನ್ನುವಂಥದ್ದನ್ನ? ಓಕೆ ವರ್ಷಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.